ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Thank you. Thank you. ಇನ್ವಾಲ್ವ್ ಆಗಿದ್ದಾರೆ. ಜೊತೆಗೆ ಈ ಒಂದು ಲೋನ್ನ ತಗೊಂಡು ನಾನು ಈಗ ಶುರು ಮಾಡಿರೋವಂಥದ್ದು ನನ್ನ ಉದ್ದೇಶ ಏನಂತಂದರೆ ಇನ್ನೊಂದಷ್ಟು ಹೆಣ್ಣು ಮಕ್ಕಳಿಗೆ ಇಲ್ಲಿ ನಮ್ಮ ಫ್ಯಾಕ್ಟ್ರಿನಲ್ಲಿ ಕೆಲಸ ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಅದ್ರ ಜೊತೆಗೆ ಸಾಕಷ್ಟು ಹೆಣ್ಮಕ್ಳಿಗೆ ಈ ಒಂದು ಯೋಜನೆಯಲ್ಲಿ ನೀವು ಸಹ ಲೋನ್ಸ್ನ ತಗೊಳ್ಳಿ ಮತ್ತು ನೀವು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಸ್ವಂತವಾಗಿ ಒಂದು ಉದ್ಯೋಗವನ್ನು ಶುರು ಮಾಡಿ ಅಂತ ನಾನು ಇದರಿಂದ ಹೇಳ್ತಾ ಇದ್ದೆ. ನಾವಿಲ್ಲಿ ಕೆಲಸ ಮಾಡೋದು, ಪೇಪರ್ ಪ್ಲೇಟ್ ಕೆಲಸ ಮಾಡೋದು. ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಹತ್ರದಲ್ಲಿ ಮನೆಯೆಲ್ಲ ಹತ್ರನೇ ಐತೆ, ಇಲ್ಲೇ ಕೆಲಸ ಮಾಡ್ತೀವಿ. ಇಲ್ಲೇ ಎಲ್ಲ ಉಪಯೋಗನೂ ಐತೆ. ಇದರಿಂದ ನಮ್ಗೆ ತುಂಬ ಉಪಯೋಗನೂ ಐತೈತೆ. ಚೆನ್ನಾಗೈತೆ ಕೆಲಸನೂ, ಕುತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು. ಒಳ್ಳೆ ಉಪಯೋಗ ಐತೆ. ಇದು ಉದ್ಯೋಗ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಎಲ್ಲೂ ಹೊರಗಡೆ ಕೆಲಸ ಮಾಡ್ತಾಯಿದ್ವು, ಇವಾಗ ಎಲ್ಲೂ ಹೋಗಲ್ಲ. ಮತ್ತು ನನ್ನಿಂದ ಇನ್ನೂ ಒಂದು 4 ಜನ ನಮ್ಮಿಂದ ಕೆಲಸ ಮಾಡ್ತಾರೆ. ನಮ್ಮ ಮಗಳು ಅವ್ರಿಗೆಲ್ಲ ಸಪೋರ್ಟಾಗಿ ನಿಂತವ್ರೆ. ನಾವು ಇಲ್ಲಿ ಪೇಪರ್ ಪ್ಲೇಟ್ ಮಾಡ್ತಾಯಿದ್ದೀವಿ. ರೋಡ್ ಬಿಟ್ಟು ಮ್ಯಾಪು ಮತ್ತು ಎಷ್ಟು ಪ್ರಾಪರ್ಟಿ ಬರ್ತದೆ ಅದರಲ್ಲೂ ವಿಶೇಷವಾಗಿ ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ವಾಣಿವಿಲಾಸ್ ಸಾಗರಕ್ಕೆ ಕಳೆದ ಒಂದು ವಾರದ 15 ದಿನದಿಂದ 700ರಿಂದ 1000 ಕ್ಯೂಸೆಸ್ವರೆಗೂ ನೀರು ಹರಿದು ಬರ್ತಾ ಇದೆ. ಈಗಾಗಲೇ 25.5 TMC ಅಷ್ಟು ನಮ್ಮ ಜಲಾಶಯದಲ್ಲಿ ನೀರಿದೆ. ಇನ್ನು 4.5 TMC ಬಂದರೆ ಅದು ಈ ವರ್ಷದೊಳಗೆ ತುಂಬ ಇರತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈಗಾಗಲೇ ತಮಗೆ ಗೊತ್ತಿದೆ 2670 ಕೋಟಿಗೆ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ಗೆ ನಾವು ಟೆಂಡರ್ ಮಾಡಿದ್ದೀವಿ. ಇದೇ ತಿಂಗಳು ಕೊನೆಗೆ ಟೆಂಡರ್ ಅವಧಿ ಮುಗಿತಾ ಇದೆ. ಜಿಲ್ಲೆಯ ಸುಮಾರು 75-76 ಕೆರೆ ನೀರು ಉಳಿಸಲು 80,000 ಹೆಚ್ಚಿನ ಹೆಕ್ಟೇರ್ ನೀರು ಹನಿ ನೀರಾವರಿಗೆ
ಅಳವಡಿಸಿದ ಒಂದು ಕಾರ್ಯ ಇವತ್ತು ಪ್ರಾರಂಭ ಆಗಿದೆ. ಜೊತೆಗೆ ಬರ್ತಕ್ಕಂಥ ದಿನದಲ್ಲೂ ಈ ವರ್ಷ ಕೊನೆಯಷ್ಟೊತ್ತಿಗೆ ಚಿತ್ರದುರ್ಗ ಅಕ್ಕೋಡೇಟ್ಗೆ ನವೆಂಬರ್-ಡಿಸೆಂಬರ್ ಒಳಗೆ ನಾವು ಕಳೆದ ಬಸವರಾಜ ಶಾಸಕಾಂಗ ಸಭೆಯಲ್ಲಿ ಮಾತನಾಡಿದ್ದೀವಿ. ನಾವು ವೀರೇಂದ್ರ ಪಾಟೀಲ್ ಜಿಲ್ಲೆ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಗಳ ಜೊತೆಗೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.